ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ನಾನು ವಿಶ್ವಾಸಿಸ್ತೇನೆ. ಬೂದಿ ಬುಧವಾರದಿಂದ ನಾನು ವಿಶೇಷವಾದಂಥ ವೀಡಿಯೋ ಹಾಕ್ತೆ. ಅದರ ನಂತರ ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು. ಅದರ ಕಾರಣಾಂತರಗಳಿಂದ ಮಾಡಲಿಕ್ಕಾಗಲಿಲ್ಲ. ಇನ್ನೇನು ನಾವು ಪರಿಶುದ್ಧ ವಾರಗಳಲ್ಲಿದ್ದೇವೆ. ಗುರುವಾರ, ಶುಕ್ರವಾರ, ಈಸ್ಟರ್ ಹಾಗೆ ಹೋಗ್ತದೆ. ಏನೇ ಇರಲಿ, ಇವತ್ತು ಮುಖ್ಯವಾದಂಥ ವಿಷಯವನ್ನು ಮಾತನಾಡಬೇಕು ಅಂದ್ಕೊಂಡಿದ್ದೆ. ಕರ್ತನ ಮೇಜು, ಮೌಂಟ್ ಡಿ ಥರ್ಸ್ಡೇ ಅಂತ ಹೇಳ್ತಾರಲ್ಲ, ಆ ಒಂದು ವಿಶೇಷ ಸಂಚಿಕೆಯಾಗಿ ಈ ಒಂದು ಎಪಿಸೋಡನ್ನು ನಾನು ಅರ್ಪಿಸ್ತೇನೆ. ಸೊ ಈ ಕರ್ತನ ಮೇಜು ಇದೆಯಲ್ಲ, ಬಹಳ ಅದ್ಭುತವಾದಂಥ ಒಂದು ವಿಷಯ. ಕ್ರಿಸ್ತನು ತಾನು ಶಿಲುಬೆಗೆ ಹೋಗುವುದಕ್ಕಿಂತ ಮುಂಚೆ ಪಸ್ಕ ಹಬ್ಬದ ಆಚರಣೆಗೆ ಮುಂಚೆ ತನ್ನ ಶಿಷ್ಯರನ್ನು ಕೂಡಿ ಅದನ್ನು ಇನ್ಸ್ಟಿಟ್ಯೂಟ್ ಮಾಡಿದಂತಹ ಒಂದು ವಿಷಯ. ಈ ಕರ್ತನ ಮೇಜನ್ನು ಯಥಾ ಪ್ರಕಾರವಾಗಿ ತೆಗೆದುಕೊಂಡು ಅನೇಕ ಅದ್ಭುತಗಳನ್ನು ಪಡೆದುಕೊಂಡಂಥ ಅನೇಕ ವ್ಯಕ್ತಿಗಳಿದ್ದಾರೆ. ನಾನು ಕಳೆದ ಬಾರಿ ಒಂದು ಕೇರಳದಲ್ಲಿರುವಂಥ ಪಾಸ್ಟರ್ ಹೇಳಿದಂಥ ಸಾಕ್ಷಿಯನ್ನು ಕೇಳಿಸ್ಕೊಂಡೆ. ಬಹಳ ಫೇಮಸ್ ಆದಂಥ ಪಾಸ್ಟರ್. ಅವರ ಪರ್ಮಿಷನ್ ಇಲ್ಲದೆ ಮಾತಾಡೋದ್ರಿಂದ ನಾನು ಹೆಸರು ಹೇಳ್ತಿಲ್ಲ, ಆದರೆ ಅವರ ಸಾಕ್ಷಿ ಯೂಟ್ಯೂಬಲ್ಲಿದೆ, ಹಾಗಾಗಿ ಅದನ್ನು ಹೇಳ್ಬೋದು ಅಂದ್ಕೊಂಡೆ. ಸೊ ಅವರು ಹೇಳಿದ್ರು, ಅವರ ಮಗನಿಗೆ ಹುಟ್ಟಿದ ಹಬ್ಬ. ಹಾಗಾಗಿ ಈ ಪಾಸ್ಟ್ ಅವರ ಅಪ್ಪ ಏನು ಮಾಡ್ತಾರೆ, ಮೊಮ್ಮಗನಿಗೆ ತಾತ ಅಲ್ವಾ, ಭಾಳ ಪ್ರೀತಿ. ಸೊ ಹಾಗಾಗಿ ಮೊಮ್ಮಗನಿಗೆ ಎಳನೀರು ಭಾಳ ಇಷ್ಟ. ಕೇಳೋದವ್ರು ಬಹಳ ನ್ಯಾಚುರಲ್ ಆಗಿರುವಂಥ ವಿಷಯಗಳನ್ನ ಆಸೆ ಪಡ್ತಾರೆ. ಎಳ್ನೀರು ಮತ್ತು ಮಾವಿನಕಾಯಿ, ಈ ರೀತಿಯಾದಂಥ ಪ್ರಾಕೃತಿಕವಾಗಿ ಸಿಗುವಂಥ ವಿಷಯಗಳ ಮೇಲೆ ಅವರು ಇಷ್ಟೊಳ್ಳವರಾಗಿರ್ತಾರೆ. ಸೊ ಮೊಮ್ಮಗನಿಗೆ ಎಳ್ನೀರು ಇಷ್ಟ ಅಂತ ಹೇಳಿ ತಾತ ಏನು ಮಾಡ್ತಾರೆ, ಮರ ಹತ್ತಿ ಎಳ್ನೀರು ಕೇಳುವಂಥ ಸಮಯದಲ್ಲಿ ಕೆಳಗೆ ಬಿದ್ದು ಗಾಯ ಆಗಿ ಕಿವಿಯಿಂದ ರಕ್ತ ಸುರಿದು ಬರ್ತದೆ. ಎಲ್ಲರೂ ಓಡಿ ಬಂದು ಭಯ ಭೀತಿಯಿಂದ ಅವ್ರನ್ನ ತೆಗೆದುಕೊಂಡು ಹೋದಂಥ ಸಮಯದಲ್ಲಿ ಅವರು ನಡೆದ ಎಲ್ಲ ವಿಷಯಗಳನ್ನ ಮರ್ತು ಹೋಗ್ತಾರೆ. ಏನು ಪಾಸ್ಟರ್ ಫಿಲಮ್ ಸ್ಟೋರಿ ಹೇಳ್ತೀರಾ ಅಂತಿರಲ್ಲ, ಇದನ್ನು ನಾನು ಸಹ ಫಿಲಮಲ್ಲಿ ನೋಡಿದ್ದೇನೆ, ಆದರೆ ನಿಜವಾಗ್ಲೂ ಇಂಥ ಘಟನೆಗಳು ನಡೀತಾ ಇದೆ ಅನ್ನೋದೇ ಸತ್ಯ. ಸೊ ಇಟ್ಸ್ ಅ ಸೈನ್ಸ್. ಸೊ ಎಲ್ಲವುಗಳನ್ನು ಮರ್ತು ಹೋಗ್ತಾರೆ. ಪಾಸ್ಟರ್ ಅವರ ತಂದೆ ಎಲ್ಲವುಗಳನ್ನು ಮರ್ತು ಹೋಗ್ತಾರೆ. ಸೊ 1 ತಿಂಗಳಾಗ್ತದೆ, 2 ತಿಂಗಳಾಗ್ತದೆ, ಪ್ರಜ್ಞೆನೇ ಬಂದಿಲ್ಲ. ಮಗ ಯಾರು, ತಾನು ಯಾರು ಅನ್ನೋದು ಏನು ಸಹ ಅವ್ರಿಗೆ ಅರ್ಥ ಆಗೋದಿಲ್ಲ. ಅಂಥ ಒಂದು ಸಂದರ್ಭ. ರಾತ್ರಿಯಲ್ಲಿ ನಿದ್ದೆ ಇಲ್ಲ, ಮನೇಲಿರೋರು ಯಾರಿಗೂ ಸಹ ನಿದ್ದೆ ಇಲ್ಲ. ಯಾಕೆಂದರೆ ಈ ವ್ಯಕ್ತಿಗೆ ನಿದ್ದೆ ಇಲ್ಲ, ಹಾಗಾಗಿ ಮನೇಲಿರುವಂಥ ಯಾರಿಗೂ ಸಹ ನಿದ್ದೆ ಇಲ್ಲ. ಹಾಗಾಗಿ ಪಾಸ್ಟ್ ಏನು ಮಾಡ್ತಾಯಿದ್ರು, ಅಪ್ಪನನ್ನು ಕಾರಲ್ಲಿ ಕೂರಿಸ್ಕೊಂಡು ಹಾಗೆ ಕೇರಳದ ಬೀಚು ಮತ್ತು ಹೊರಗಡೆ ಹಾಗೆ ಸುತ್ತಾಡಿಕೊಂಡು ಬೆಳಗ್ಗಿನ ಜಾವ ಮನೆಗೆ ಬಂದು ಸೇರ್ತಾಯಿದ್ರು. ಮನೆಗೆ ಬಂದು ಸೇರಿ ಅಪ್ಪ ಇನ್ನೇನು ಮಲಗ್ತಾರೆ, ನಾನು ಮಲಗೋಣ ಅಂತ ಹಿಂಗೆ ಕಣ್ಣು ಮುಚ್ಚೋಷ್ಟೊತ್ತಿಗೆ ಅಪ್ಪ ಎದ್ದುಬಿಡ್ತಾಯಿದ್ರಂತೆ. ಅಂದರೆ ಹೀಗೆ ಓಡಾಡ್ಕೊಂಡು ಬಂದು ಮುಗಿಸೋ ಸಂದರ್ಭದಲ್ಲಿ ಒಂದು 10 ನಿಮಿಷ ಅವ್ರ ತಂದೆ ಮಲಗ್ತಾಯಿದ್ರು. ಆ ಸಮಯದಲ್ಲಿ ಇನ್ನೇನು ನಾವು ಮಲಗೋಣ ಅಂತ ಪಾಸ್ಟ್ ನೆನೆಸೋ ಟೈಮಲ್ಲಿ ಪಾಸ್ಟ್ ಎದ್ದುಬಿಡ್ತಾಯಿದ್ರು. ಹಾಗೆ ದಿವಸಗಳು ಹೋಗ್ತಾಯಿತ್ತು. 3 ತಿಂಗಳಾಯಿತು. ಅಷ್ಟು ಯೋಚನೆ ಮಾಡ್ತಾರೆ, ಸರಿ ಹೋಗ್ತಾ ಇಲ್ವಲ್ಲ, ಯಾವ ವೈದ್ಯರ ಬಳಿ ಎಲ್ಲ ತೋರಿಸ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ, ಆದರೆ ಏನೂ ಸಹ ಫಲಿತಾಂಶ ಬಂದಿಲ್ಲ. ಸಡನ್ನಾಗಿ ಪವಿತ್ರಾತ್ಮನು ಪಾಸ್ಟ್ ಹೇಳಿದ್ರು, ಇದು ಆತ್ಮಿಕವಾದಂಥ ಸಂಗತಿ, ಆತ್ಮಿಕವಾದದ್ದನ್ನು ಆತ್ಮಿಕ ರೀತಿಯಲ್ಲಿ ನೀನು ಕ್ರಮಪಡಿಸಬೇಕು ಅಂತ ಹೇಳಿ ಅವ್ರು ಹೇಳಿದರು. ನೋಡು, ಮನೆಯವರನ್ನು ಕರಿ, ಕರ್ತನ ಮೇಜನ್ನು ಕ್ರಮಪಡಿಸು ಎಂಬುದಾಗಿ ಪಾಸ್ಟರ್ಗೆ ದೇವರಾತ್ಮನ ಹೇಳಿದಂತೆ. ಪಾಸ್ಟರು ಕರ್ತನ ಮೇಜನ್ನು ಕ್ರಮಪಡಿಸಿ ಮನೆಯವರೆಲ್ಲರನ್ನು ಕರೆದು, ನಾವಿವತ್ತು ಕರ್ತನ ಮೇಜಲ್ಲಿ ಪಾಲನ್ನು ತೆಗೆದುಕೊಳ್ಳುವ. ಕಲ್ವಾರಿ ಕ್ರೂಜಿಯಲ್ಲಿ 2000 ವರ್ಷಗಳ ಹಿಂದೆಯೇ ಸಕಲವನ್ನು ಮಾಡಿ ಮುಗಿಸಿದಂಥ ಯೇಸುವಿನ ಕಾರ್ಯಗಳನ್ನು ನಾವು ಧ್ಯಾನಿಸಿ ಇದನ್ನು ತೆಗೆದುಕೊಳ್ಳುವಣ ಎಂದು ಹೇಳಿ ಅವರು ಕರ್ತನ ಮೇಜಿನಲ್ಲಿ ಪಾಲನ್ನು ತೆಗೆದುಕೊಂಡರು. 3 ತಿಂಗಳ ನಂತರ ಆ ರಾತ್ರಿ ಅವರಪ್ಪ ಆರಾಮಾಗಿ ನಿದ್ದೆ ಮಾಡಿದ್ರು. ಅದೇ ಒಂದು ದೊಡ್ಡ ಅದ್ಭುತ. ಎಲ್ಲರಿಗೂ ಬಹಳ ಆಶ್ಚರ್ಯ, ಬಹಳ ಸಂತೋಷವಾಗಿ ಮಲಗಿದ್ರು. ಅದಕ್ಕಿಂತ ದೊಡ್ಡ ಅದ್ಭುತ ಏನಂತ ಹೇಳಿದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಮಗನನ್ನು ನೋಡಿ, ಏನಾಯಿತು ನನಗೆ, ಏನು ನಡೀತಾ ಇದೆ, ಗಡ್ಡೆಲ್ಲ ಬೆಳೆದಿದೆಯಲ್ಲ ಅಂತ ಕೇಳೋದಕ್ಕೆ ಶುರು ಮಾಡಿದಾಗ ಪಾಸ್ಟರ್ಗೆ ಮಾತುಗಳೇ ಇಲ್ಲದಂಥ ಸಂತೋಷ, ಬಹಳವಾಗಿ ಸಂತೋಷವಾಯಿತು. ಆದರೆ ಎಲ್ಲರನ್ನು ಗುರುತು ಹಿಡಲಿಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಸಮಯದಲ್ಲಿ ಅವರು ಸಂಪೂರ್ಣವಾದಂಥ ಸೌಖ್ಯ ಹೊಂದರು. ಅದು 3 ತಿಂಗಳಾಗಿರಲಿ ಅಥವಾ 100 ಜನ್ಮದ ಸಮಸ್ಯೆ ಆಗಿರಲಿ, 400 ವರ್ಷದ ಸಮಸ್ಯೆ ಆಗಿರಲಿ, ಕರ್ತನ ಮೇಜಿನ ಬಳಿ ಬರುವಾಗ ಆ ದಿವಸದಂತೆ ನೀವು ಅದ್ಭುತವನ್ನು ಕಾಣುವ ಹಾಗೆ ಅದರಲ್ಲಿ ಶಕ್ತಿ ಅಡಕವಾಗಿದೆ. ಐಗುಪ್ತ್ಯರು 400 ವರ್ಷ ಗುಲಾಮರಾಗಿದ್ದರು. ಅಂದರೆ ಒಂದೇ ರಾತ್ರಿ ಪಸ್ಕದ ಕುರಿಯಲ್ಪಟ್ಟ ಅದೇ ರಾತ್ರಿಯಲ್ಲಿ ಅವರು ಊಟ ಮಾಡಿ ಮುಂಜಾನೆ ಆಗುವಾಗ ಹೊಸ ದೇಶಕ್ಕೆ ಅವರು ಪ್ರಯಾಣವನ್ನು ಬೆಳೆಸಿದರು. ನಿಮ್ಮ ಸಮಸ್ಯೆ ಏನೇ ಆಗಿರಬಹುದು, ನಿಮ್ಮ ಕಾಯಿಲೆ ಯಾವುದೇ ಆಗಿರಬಹುದು, ನಾನು ಹೇಳ್ತೇನೆ, ವಿಶ್ವಾಸದಿಂದ ಕರ್ತನ ಮೇಜನ್ನು ನೀವು ಯಥಾ ಪ್ರಕಾರವಾಗಿ ತೆಗೆದುಕೊಳ್ಳುವುದಾದರೆ ಖಂಡಿತವಾಗಲೂ ದೇವರ ರಕ್ತ
ನನಗೋಸ್ಕರ ನಿನಗೋಸ್ಕರ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ರಕ್ತ, ಮುರಿಯಲ್ಪಟ್ಟಂಥ ಆತನ ದೇಹ ನಿನ್ನಲ್ಲೂ ನನ್ನಲ್ಲೂ ಕಾರ್ಯಗಳನ್ನು ಮಾಡಲು ಅದು ಶಕ್ತಿ ಉಳ್ಳದ್ದಾಗಿದೆ ಎಂಬುದನ್ನು ನಾನು ನಿಮಗೆ ಹೇಳ್ತೇನೆ. ಈ ಒಂದು ಪಾಸ್ಟರ್ ಸಾಕ್ಷಿ ಮಾತ್ರ ಅಲ್ಲ, ಅನೇಕ ಸಾಕ್ಷಿಗಳಿದೆ. ಆದರೆ ನಾನು ಎಲ್ಲ ವೀಡಿಯೋಗಳನ್ನ ಶಾರ್ಟಾಗಿ ಮಾಡಬೇಕಂತ ಒಂದು ವಿಷಯಕ್ಕಾಗಿ ನಾನು ಹಲವಾರು ವಿಷಯಗಳನ್ನ ಮಾತಾಡ್ತಿಲ್ಲ. ಯಾಕೆಂದರೆ ಹಲವಾರು ವಿಷಯಗಳನ್ನ ನಾನು ಕವರ್ ಮಾಡಬೇಕು ಅಂತ ಇರುವ ಒಂದು ಕಾರಣದಿಂದ. ನನಗೆ ಬಹಳ ಕ್ಲೋಸ್ ಆದಂಥ ಒಂದು ಸ್ನೇಹಿತರು, ದಂಪತಿಗಳು, ಗಂಡ ಹೆಂಡತಿರು. ಅವರು ಒಂದು ವರ್ಷಿಪ್ ಲೀಡರ್ಸ್ ಆಗಿದ್ದಾರೆ. ಅನೇಕ ಸ್ಥಳಗಳಲ್ಲಿ ವರ್ಷಿಪನ್ನು ಲೀಡ್ ಮಾಡುವಂಥ ವ್ಯಕ್ತಿಗಳು. ಅವರಿಗೆ ಮಗು ಆಗದೇ ಇದ್ದಾಗ ಡಾಕ್ಟರ್ ಬಳಿ ಹೋಗಿದ್ದಾರೆ. ಅವರು ನಿಮಗೆ ಎಗ್ಗಿಲ್ಲ, ಹಾಗಾಗಿ ದೆರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಪ್ರೆಗ್ನೆನ್ಸಿ, ಗರ್ಭಧಾರಣೆ ಆಗೋದಕ್ಕೆ ಯಾವುದೇ ರೀತಿಯಾದಂಥ ಸಾಧ್ಯತೆಗಳಿಲ್ಲ ಎಂಬುದಾಗಿ ಎಂಬುದಾಗಿ ಹೇಳಿ ಅವರಿಗೆ ಬರೆದು ಅವರ ಬಳಿ ಒಂದು ರಿಪೋರ್ಟನ್ನು ಕೊಡ್ತಾರೆ. ಗಂಡ ಹೆಂಡತಿ ಇಬ್ಬರು ಬಂದು ಮನೆಯಲ್ಲಿ ತೀರ್ಮಾನ ಮಾಡ್ತಾರೆ, ಕರ್ತನ ಮೇಜಿನಲ್ಲಿ ನಡೆಯದಂತಹ ಅದ್ಭುತ ಯಾವುದಾದ್ರೂ ಇದೆಯಾ ಎಂಬುದಾಗಿ ಹೇಳಿ ಅವರಿಬ್ಬರು ಹೇಳ್ತಾರೆ, ನಾವು ಯಥಾಪ್ರಕಾರವಾಗಿ ಕರ್ತನ ಮೇಜಿನಲ್ಲಿ ಪಾಲನ್ನು ತೆಗೆದುಕೊಳ್ಳೋಣ, ಕರ್ತನ ನಮಗೋಸ್ಕರ ಅದ್ಭುತಗಳನ್ನು ಮಾಡ್ತಾನೆ ಎಂಬುದಾಗಿ ಹೇಳಿ ಅವರು ಕರ್ತನ ಮೇಜಿನಲ್ಲಿ ಪಾಲನ್ನು ಪ್ರತಿ ದಿವಸ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭ ಮಾಡ್ತಾರೆ, ತೆಗೆದುಕೊಳ್ತಾರೆ. 1-2-3 ತಿಂಗಳ ನಂತರ ದಿವಸಗಳ ನಂತರ ಅವರು ವೈದ್ಯರ ಬಳಿ ಹೋಗ್ತಾರೆ ಟೆಸ್ಟ್ ಮಾಡೋದಕ್ಕಾಗಿ. ವೈದ್ಯರಿಗೆ ಬಹಳ ಒಂದು ಶಾಕ್ ಆದಂಥ ನ್ಯೂಸ್ ಏನಂದರೆ, ಇಂಪಾಸಿಬಲ್ ಅನ್ನುವಂಥ ಸ್ಥಳದಲ್ಲಿ, ಅಸಾಧ್ಯ ಅನ್ನುವಂಥ ಸ್ಥಳದಲ್ಲಿ ದೇವರು ಸಾಧ್ಯವಾಗುವ ಹಾಗೆ ಮಾಡ್ತಾರೆ. ಅವರು ಬರೆದರು, ಪ್ರೆಗ್ನೆನ್ಸಿ, ಇವರು ಗರ್ಭಧಾರಣೆ ಹೊಂದಿದ್ದಾರೆ ಎಂಬುದಾಗಿ ರಿಪೋರ್ಟನ್ನು ಕೊಟ್ಟರು. ಅವರಿಬ್ಬರು ಆ ರಿಪೋರ್ಟ್ಗಳನ್ನು 2 ರಿಪೋರ್ಟನ್ನು ನನ್ನ ಬಳಿ ತೋರಿಸಿದಾಗ ನಾವೆಲ್ಲರೂ ಸೇರಿ ಕೈಗಳನ್ನು ಮೇಲಕ್ಕೆತ್ತಿ ದೇವರನ್ನು ಕೊಂಡಾಡಿ ದೇವರಿಗೆ ಸ್ತೋತ್ರವನ್ನು ಮಾಡ್ತೇವೆ. ಮುದ್ದಾದಂತಹ ಮಗಳಿದ್ದಾರೆ ಅವರಿಗೆ. ಈ ರೀತಿಯಾದ ಸಾಕ್ಷಿಯನ್ನು ಪಾಸ್ಟರ್ ಪ್ರಿಯಾಮಣಿ ಅವರು ಬಹಳ ಫೇಮಸ್ ಆಗಿದ್ದಾರೆ. ಅವರು ಸಹ ಹಂಚಿಕೊಂಡ್ರು ಅನೇಕ ಸಮಸ್ಯೆಗಳು ಗರ್ಭಧಾರಣೆಯಲ್ಲಿ. ಆದರೆ ಅವರು ವಿಶ್ವಾಸದಿಂದ ಕನ್ಸಿಸ್ಟೆಂಟಾಗಿ ಯಥಾಪ್ರಕಾರವಾಗಿ ದೇವರ ಮೇಜನ್ನು, ಶಿಲುಬೆಯನ್ನು ಧ್ಯಾನ ಮಾಡಿ ಅರಿಕೆ ಮಾಡಿ ತೆಗೆದುಕೊಂಡಾಗ ಅವರಿಗೂ ಸಹ ಅದ್ಭುತ ನಡೆಯಿತು ಎಂಬುದಾಗಿ ಅವರ ಸಾಕ್ಷಿಯನ್ನು ಹಂಚಿಕೊಂಡಿದ್ದಾರೆ. ಬಹಳ ಅದ್ಭುತವಾದಂಥ ಸಾಕ್ಷಿ. ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಆ ಸಾಕ್ಷಿಯನ್ನು ಕೇಳಬಹುದು. ಕರ್ತನ ಮೇಜಿನಲ್ಲಿ ಪಾಲನ್ನು ತೆಗೆದುಕೊಳ್ಳುವಾಗ ಶಿಲುಬೆ, ಮರಣ ಮತ್ತು ಪುನರುತ್ಥಾನವನ್ನು ನಾವು ಧ್ಯಾನಿಸ್ತಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಅದ್ಭುತವಾದಂಥ ವಿಷಯ ನಮಗೆ ಅನೇಕ ವಿಷಯಗಳಲ್ಲಿ ಒಂದು ರಿಸಲ್ಟನ್ನು ಕೊಡಬೇಕಾದಂತಹ ಒಂದು ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಇದರ ಮೌಲ್ಯವನ್ನು ನಾವು ಕಡಿಮೆ ಮಾಡ್ಕೊಂಡಿದ್ದೇವೆ. ಇದಕ್ಕೆ ಕೊಡಬೇಕಾದಂಥ ಬೆಲೆಯನ್ನು ನಾವು ಕೊಡುತ್ತಿಲ್ಲ ಅನ್ನುವ ಒಂದು ವಿಷಯ ನನ್ನಲ್ಲಿ ಕಾಡ್ತಿರೋದ್ರಿಂದ ಕೆಲವೊಂದು ವಿಷಯಗಳನ್ನು ಮಾತನಾಡಬೇಕಾಗಿದೆ. ಯಾಕೆಂದರೆ ಇದನ್ನು ನಾವು ಅರ್ಥಪೂರ್ವಕವಾಗಿ ಧ್ಯಾನದಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ, ಆರಾಧನೆಯಿಂದ ದೇವರ ಸ್ತುತಿಸ್ತಾ ಇದನ್ನು ತೆಗೆದುಕೊಳ್ಳುವುದಾದರೆ ನಾನು ಹೇಳ್ತೇನೆ, ಅನೇಕ ವಿಷಯಗಳಲ್ಲಿ ನಮಗೆ ಬಿಡುಗಡೆ, ಅದ್ಭುತ, ಅಲೌಕಿಕವಾದಂಥ ಅಸಾಧಾರಣವಾದ ವಿಷಯಗಳನ್ನು ನಡೆಯುವುದನ್ನು ನಾವು ಕಾಣಬಹುದು. ಇದನ್ನು ವಿಶ್ವಾಸದಿಂದ, ಸ್ತುತಿಯಿಂದ, ಆರಾಧನೆಯಿಂದ, ಸಂತೋಷದಿಂದ ತೆಗೆದುಕೊಳ್ಳುವಾಗ ನಾನು ಹೇಳ್ತೇನೆ, ಮುಚ್ಚಿದಂಥ ಪ್ರತಿಯೊಂದು ಕದಗಳು ನಿಮಗೋಸ್ಕರ ತೆರೆಯಲ್ಪಡ್ತದೆ. ಆರ್ಥಿಕವಾದಂಥ ವಿಷಯಗಳಲ್ಲಿ ನೀವು ಬದಲಾವಣೆಗಳನ್ನು ಕಾಣ್ತೀರಾ. ನೀವು ಸೇವೆಗೆ ಕರೆಯಲ್ಪಟ್ಟಿರುವುದಾದರೆ ಸೇವೆಯಲ್ಲಿ ಒಂದು ಉನ್ನತಿಯನ್ನು ನೀವು ನೋಡ್ತೀರಾ. ನೀವು ಮಾಡುವಂಥ ಕೆಲಸಗಳಲ್ಲಿ ಒಂದು ಉನ್ನತಿಯನ್ನು ಮಾಡ್ತೀರಾ. ಇದನ್ನು ನೀವು ಅರ್ಥಪೂರ್ವಕವಾಗಿ, ಇದರ ಆಳವಾದಂಥ ಅರ್ಥಗಳನ್ನು ಗ್ರಹಿಸಿ ನೀವು ತೆಗೆದುಕೊಳ್ಳುವುದಾದರೆ ನೀವು ಅನೇಕ ಪ್ರಯೋಜನಗಳನ್ನು ಇದರಿಂದ ಪಡ್ಕೊಳ್ತೀರಾ. ಸೊ ಹಾಗಾಗಿ ಈ ಕರ್ತನ ಮೇಜಿಗೆ ಉಪಯೋಗಿಸಲ್ಪಟ್ಟಂತಹ ಗ್ರೀಕ್ ಪದಗಳನ್ನು 1-2-3 ಪದಗಳ ಬಗ್ಗೆ, ಅದರ ಅರ್ಥಗಳ ಬಗ್ಗೆ ಮಾತನಾಡ್ತೇನೆ. ಅದರ ನಂತರ ನಾನು ಕನ್ಕ್ಲೂಷನ್ ಮಾಡ್ತೇನೆ. 1 ಕೊರಿಂಥ 10:16 ಬಳಸಲ್ಪಟ್ಟಂಥ ಪದ ಕೊಯ್ನೋನಿಯಾ ಎಂಬುದಾಗಿ. ಕೊಯ್ನೋನಿಯಾ ಎಂಬುದಾಗಿ ಹೇಳೋದಾದರೆ ನಾವು ಹೇಳ್ತೇವೆ ಕಮ್ಯೂನಿಯನ್ ಅಂತ. ಕಮ್ಯೂನಿಯನ್ ಅಂತ ಹೇಳ್ತೇವೆ. ಆದರೆ ಕಮ್ಯೂನಿಯನ್ ಅನ್ನುವಂಥ ಅರ್ಥವನ್ನು ನಾವು ಗ್ರಹಿಸ್ಕೊಳ್ಬೇಕು. ಕಮ್ಯೂನ್ ಅಂತ ಹೇಳೋದಾದರೆ ಕಮ್ ವಿತ್ ಯೂನಿಯನ್ ಅಂತ ಅದರ ಅರ್ಥ. ಹಾಗಾಗಿ ನಮಗಿರುವಂತಹ ಒಡಕುಗಳನ್ನು ಸರಿ ಮಾಡುವುದು ಬಹಳ ಬಹಳ ಮುಖ್ಯವಾದಂತಹ ವಿಷಯ. ಬಿಕಾಸ್ ದಿಸ್ ಇಸ್ ದ ಕಮ್ಯೂನಿಯನ್ ಮೀಲ್, ಅನ್ಯೋನ್ಯ ಭೋಜನ ಅಂತ ಹೇಳ್ತೇವೆ. ಅನ್ಯೋನ್ಯ ಬಹಳ ಮುಖ್ಯ. ಸಹೋದರರೇ, ನೀವು ಅನ್ಯೋನ್ಯವಾಗಿರಬೇಕು, ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದು ದೇವರ ಒಂದು ಆಳವಾದಂಥ ಹೃದಯವಾಗಿದೆ. ಎರಡನೇದಾಗಿ 1 ಕೊರಿಂಥ 11:20 ಲಾರ್ಡ್ಸ್ ಸಪ್ಪರ್, ಕರ್ತನ ಭೋಜನ ಎಂಬುದಾಗಿ ಇದನ್ನು ಕರೀತಾರೆ. ಗ್ರೀಕಲ್ಲಿ ಕೈರಿಕೋನ್ ಎಂಬುದಾಗಿ ಹೇಳ್ತಾರೆ. ಯಾಕೆಂದರೆ ಕ್ರಿಸ್ತನು ಇದನ್ನು ಈ ವಿಷಯಗಳನ್ನು ಆತನು ಕೊಟ್ಟದರಿಂದ ಇದು ಕರ್ತನ ಭೋಜನ ಎಂಬುದಾಗಿ ಕರೀತಾರೆ. ಇನ್ನೊಂದು ಪದ
1 ಕೊರಿಂಥ 14:16 ಮತ್ತು 10:30 ಬಳಸಲ್ಪಟ್ಟಂಥ ಪದ ಯೂಕರಿಸ್ಟ ಎಂಬುದಾಗಿ. ಯೂಕರಿಸ್ಟ ಎಂಬುದಾಗಿ ಹೇಳುವುದಾದರೆ ಇದು ಕಪ್ ಆಫ್ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತೆ ಸಲ್ಲಿಸುವಂತಹ ಪಾತ್ರೆ ಎಂಬುದಾಗಿ. ವಾವ್, ಎಂತಹ ಶ್ರೇಷ್ಠವಾದಂತಹ ಪದ ಯೂಕರಿಸ್ಟ. ಕರ್ತನ ಮೇಜಿನ ಬಳಿ ಬರುವಾಗೆಲ್ಲವೂ ಕೃತಜ್ಞತೆಯಿಂದ, ದೇವರೇ ನೀನು ಮಾಡಿದಂಥ ಎಲ್ಲವುಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. 2000 ವರ್ಷಗಳ ಹಿಂದೆಯೇ ನನಗೋಸ್ಕರ ಕಲ್ವಾರಿ ಕ್ರೂಜಿಯಲ್ಲಿ ನಾನು ಮಾಡಿ ಮುಗಿಸಿದಂಥ ಎಲ್ಲ ಕಾರ್ಯಗಳನ್ನು ನಾನು ನಂಬ್ತೇನೆ, ಅದಕ್ಕಾಗಿ ನಾನು ಸ್ತೋತ್ರ ಮಾಡ್ತೇನೆ. ಮಾತ್ರವಲ್ಲ, ನನ್ನ ಜೀವಿತದಲ್ಲಿ ನಡೆಯುತ್ತಿರುವಂಥ ಎಲ್ಲ ವಿಷಯಗಳಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ ಎಂಬುದಾಗಿ ಕೃತಜ್ಞತೆಯಿಂದ ತೆಗೆದುಕೊಳ್ಳುವಂತಹ ಒಂದು ಮೇಜೆ ಕರ್ತನ ಮೇಜು. ಇನ್ನೊಂದು ಬಹಳ ಅದ್ಭುತವಾದಂತಹ ಒಂದು ಪದ ನನಗೆ ಬಹಳ ಇಷ್ಟ ಆಯಿತು. ಇದು Jude 12 ಅಂದರೆ ಯೂದನಲ್ಲಿ ಒಂದೇ ಒಂದು ಅಧ್ಯಾಯ ಇರೋದು, ಅದರಲ್ಲಿ 12ನೇ ವಾಕ್ಯದಲ್ಲಿ ಲವ್ ಫೀಸ್ಟ್ ಎಂಬುವಂಥ ಪದ ಬಳಸಲ್ಪಟ್ಟಿದೆ. ಅಗಾಪೆ ಲವ್ ಫೀಸ್ಟ್ ಎಂಬುದಾಗಿ ಹೇಳುವುದಾದರೆ ನಿಮಗೆ ವಿವರಣೆ ಬೇಕಾಗಿಲ್ಲ, ಅನೇಕರಿಗೆ ಗೊತ್ತು. VBS ಅಲ್ಲಿ 10 ದಿವಸಗಳಲ್ಲಿ 1 ದಿವಸ ಲವ್ ಫೀಸ್ಟ್ ಎಂಬುದಾಗಿ ಮಾಡ್ತಾರೆ. ಎಲ್ಲರೂ ಮನೆಗಳಿಂದ ಊಟವನ್ನು ತಂದು ಒಬ್ರಿಗೊಬ್ಬರು ಹಂಚಿಕೊಂಡು ಅಲ್ಲಿ ನೋಡಬೇಕು ಏನು ಪ್ರೀತಿ. ನಾನು ಅವರ ಅಡುಗೆ ಮಾಡಿದಂಥ ವಿಧಗಳನ್ನು ತೋರಿಸಿ ಸಂತೋಷದಿಂದ ಹಂಚಿಕೊಂಡು ತಿನ್ನೋದರಲ್ಲಿ ನಾನು ಬಹಳ ಎಂಜಾಯ್ ಮಾಡಿದ್ದೇನೆ. ಒಂದು ಅನ್ಯೋನ್ಯತೆ, ಒಂದು ಪ್ರೀತಿಯ ಒಂದು ಆ್ಯಕ್ಟಿವಿಟಿ ಆಗಿರುತ್ತದೆ, ಬಹಳ ಸಂತೋಷವಾಗಿರುತ್ತದೆ. ಆ ರೀತಿಯಾಗಿ ಆದಿ ಸಭೆ ಲವ್ ಫೀಸ್ಟ್ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಕರ್ತನ ರಾತ್ರಿ ಭೋಜನ ಎಂದು ಹೇಳೋದಾದರೆ ಅದು ಲವ್ ಫೀಸ್ಟ್ ಆಗಿತ್ತು ಎಂಬುದಾಗಿ ಕೆಲವೊಂದು ಹಿಸ್ಟೋರಿಯನ್ಸ್ ಬರೀತಾರೆ. ದ ಬ್ರೇಕಿಂಗ್ ಆಫ್ ಬ್ರೆಡ್ ಅಂತ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯ. ಅವರು ಮನೆಯಲ್ಲಿ ಕೂಡಿ ರೊಟ್ಟಿ ಮುರಿತಾಯಿದ್ರು ಎಂಬುದ ಪದಗಳನ್ನು ಬಳಸಲ್ಪಟ್ಟಿದೆ. ಇವೆಲ್ಲವುಗಳನ್ನು ನೀವು ನೋಡೋದಾದರೆ ಒಂದು ವಿಷಯ ಅರ್ಥ ಮಾಡ್ಕೊಳ್ಬೇಕು, ಇದು ಒಡಂಬಡಿಕೆಯ ಒಂದು ಭೋಜನ ಮಾತ್ರವಲ್ಲ, ಇದು ಒಂದು ಪ್ರೀತಿ ತುಂಬಿದಂತಹ ಒಂದು ಕಾರ್ಯ. ಕರ್ತನ ಪ್ರೀತಿಯನ್ನು ನೆಲೆಸಿ ಒಬ್ಬರಿಗೊಬ್ಬರು ಪ್ರೀತಿಯಿಂದ ತೆಗೆದುಕೊಳ್ಳುವಂತಹ ಒಂದು ಭೋಜನವೇ ಕರ್ತನ ರಾತ್ರಿ ಭೋಜನ ಸಂಸ್ಕಾರ. ಆಮೆನ್. ಸೊ ಯಾಕೆ ನಾನು ಮೌಲ್ಯ ಕಡಿಮೆ ಆಗಿದೆ ಅಂತ ಹೇಳಿದೆ ಅಂದರೆ, ಎಲ್ಲೋ ಒಂದು ಕಡೆ ಕೆಲವೊಂದು ಸಭೆಗಳಲ್ಲಿ ತಿಂಗಳಿಗೆ ಒಂದು ಸತಿ ಮಾತ್ರ ಕೊಡ್ತಾರೆ. ಪರೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಒಂದು ಭಯನ ಹುಟ್ಟಿಸ್ಬಿಡ್ತಾರೆ. ಅಯ್ಯೋ ನಾನು ಸರಿಯಾಗಿದ್ದೀನಾ, ನಾನು ಪಾಪ ಮಾಡಿದ್ದೀನಾ ಅಂತ ಹೇಳಿ ಬಹಳವಾದಂಥ ಭಯ, ಒಂದು ಭೀತಿಯಲ್ಲಿ ಅದನ್ನು ತೆಗೆದುಕೊಳ್ಳುವಾಗಲೇ ಅವರು ಒಂದು ಮರಣವನ್ನು ಅನುಭವಿಸಿ ಪುನರುತ್ಥಾನವನ್ನು ಹೊಂದಿರ್ತಾರೆ. ಅದ್ರ ಮೇಲೆ ಮರೆತು ಹೋಗಿರ್ತಾರೆ. ತಿರ್ಗಾ ನೆಕ್ಸ್ಟ್ ಕಮ್ಯೂನಿಯನ್ಗೆ 1 ವಾರ ಇರಬೇಕಾದ್ರೆ ಪ್ರಿಪ್ರೇಷನ್ ಅಂತಾರೆ. ಇನ್ನೊಂದು ಕಡೆ ಪ್ರತಿ ವಾರ ಕೊಡೋದ್ರಿಂದ ಅದರ ಒಂದು ವ್ಯಾಲ್ಯೂ ಸಹ ಕಳೆದೋಗಿದೆ. ಇನ್ನು ಅದಕ್ಕೂ ಮೇಲೆ ಹೋಗಿ ಮನೆಗಳಲ್ಲೂ ತೆಗೆದುಕೊಳ್ಬಹುದು ಅನ್ನುವಂಥ ಪ್ರೋಗ್ರೆಸಿವ್ ರೆವಲ್ಯೂಷನ್ಸ್ ಬಂದಾಗ ಆದಿ ಸಭೆಯಲ್ಲಿ ಅರ್ಲಿ ಚರ್ಚ್ ಫಾದರ್ಸ್ ಬರೀತಾರೆ, ಓನ್ಲಿ ಬಿಷಪ್ ಸಪೋಸ್ ಟು ಬಿ ಇನ್ಸ್ಟಿಟ್ಯೂಟೆಡ್ ದ ಲಾರ್ಡ್ ಸಪ್ಪರ್ ಎಂಬುದಾಗಿ. ಕರ್ತನ ರಾತ್ರಿ ಭೋಜನವನ್ನು ಬಿಷಪ್ ಮತ್ತು ಸಭಾಪಾಲಕರು ಮಾತ್ರ ಅದನ್ನು ಕೊಡಬೇಕು ಎಂಬುವಂತಹ ಒಂದು ಡಾಕ್ಟ್ರಿನ್, ಒಂದು ಆಳವಾದಂಥ ಉಪದೇಶ, ಒಂದು ಕಟ್ಟುನಿಟ್ಟು ಕ್ರಮ. ಏಕೆಂದರೆ ಕೆಲವೊಂದು ಸಾರಿ ಕ್ರಮ ತಪ್ಪಿದಾಗ ಅವರು ಕ್ರಮಪಡಿಸುವುದಕ್ಕಾಗಿ ಈ ರೀತಿಯಾದ ವಿಷಯಗಳನ್ನು ಅರ್ಲಿ ಚರ್ಚ್ ಫಾದರ್ಸ್ ಬರೆದರು. ಹಾಗಾಗಿ ಪಾಸ್ಟರ್ ಮಾತ್ರ ಕೊಡ್ತಾ ಇದ್ದಂಥ ಒಂದು ಸ್ಥಿತಿಯಿಂದ ಬದಲಾಗಿ ಜನರ ರೆವಲ್ಯೂಷನ್ಸನ್ನು ಪ್ರಕಟಣೆಗಳನ್ನು ಪಡ್ಕೊಂಡಾಗ ಇದು ಕರ್ತನ ರಾತ್ರಿ ಭೋಜನ ನಾವು ತೆಗೆದುಕೊಳ್ಬೋದು ಎಂಬುದಾಗಿ ಹೇಳಿ ಮನೆಯಲ್ಲೂ ಸಹ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸಿದರು. ನಾನು ಓದಿದಂಥ ಬೈಬಲ್ ಕಾಲೇಜಲ್ಲೂ ಅದನ್ನು ಎಂಕರೇಜ್ ಮಾಡ್ತಾರೆ, ಮನೆಯಲ್ಲಿ ತೆಗೆದುಕೊಳ್ಳಿ ಎಂಬುದಾಗಿ. ಅದನ್ನು ನಾನು ಸಹ ಎನ್ಕರೇಜ್ ಮಾಡ್ತೇನೆ. ಮನೆಯಲ್ಲಿರುವಂತಹ ಮನೆಯ ಯಜಮಾನ, ತಂದೆಯಾಗಿರುವ ಆತನು ಮನೆಗೆ ಸಭಾಪಾಲಕನಾಗಿದ್ದಾನೆ. ಹಿ ಈಸ್ ದ ಪ್ರೀಸ್ಟ್ ಆಫ್ ದ ಹೌಸ್. ಆತನು ಅದನ್ನು ತನ್ನ ಕುಟುಂಬದೊಂದಿಗೆ ಹಂಚಿ ಕರ್ತನ ಸ್ತೋತ್ರ ಮಾಡಿ ತೆಗೆದುಕೊಳ್ಬಹುದು. ಅದನ್ನು ನಾನು ಓದಿದಂಥ ಬೈಬಲ್ ಕಾಲೇಜಲ್ಲೂ ಎನ್ಕರೇಜ್ ಮಾಡಿದ್ರು. ಸೊ ಆ ರೀತಿಯಾದಂಥ ಒಂದು ಸಿಸ್ಟಮ್ ಬಂದ ಮೇಲೆ ಮನೆಯಲ್ಲೂ ತೆಗೆದುಕೊಳ್ಳೋದಕ್ಕೆ ಪ್ರಾರಂಭವಾದ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಮೌಲ್ಯ ಕಡಿಮೆ ಆಗೋಯಿತು. ಒಂದು ಕಡೆ ಅಯ್ಯೋ ಕರ್ತನ ಭೋಜನ ಅಂತ ಹೇಳಿ ಭಯ ಹುಟ್ಟಿಸಿ ಅದರ ಮೌಲ್ಯವನ್ನು ಕಡಿಮೆ ಮಾಡ್ತಿದ್ರು. ಇನ್ನೊಂದು ಕಡೆ ಪ್ರತಿ ದಿವಸ ಕರ್ತನ ಭೋಜನ ವಿಶೇಷವಾದಂಥ ಹೇಳಿ, ಇನ್ನೊಂದು ಕಡೆ ಅದ್ಭುತ ಬೇಕಾ ತೆಗೆದುಕೊಳ್ಳಿ ಅನ್ನುವಂಥದ್ದು. ಈ ರೀತಿಯಾದಂಥ ಅನೇಕ ವಿಷಯಗಳು ಇದೆ. ಇನ್ನೊಂದು ಕಡೆ ಒಂದು ಗೊಂದಲ, ಯಾರು ತೆಗೆದುಕೊಳ್ಬೇಕು ಯಾರು ತೆಗೆದುಕೊಳ್ಬಾರ್ದು ಒಂದ್ಸತಿ. ಸೊ ಈ ರೀತಿಯಾದ ಅನೇಕ ಗೊಂದಲಗಳು ಇರೋದರಿಂದ ಕೆಲವೊಂದು ವಿಷಯಗಳನ್ನು ನಾವು ಆಳವಾಗಿ ನೋಡಬೇಕಾಗಿದೆ. ಮೊದಲನೇದಾಗಿ 2 ವಿಷಯಗಳು, ಅದನ್ನು ನಾನು ಕನ್ಕ್ಲೂಷನ್ ಮಾಡಿ ಮುಗಿಸ್ತೇನೆ. ಈ ಒಂದು ಕರ್ತನ ರಾತ್ರಿ ಭೋಜನದ ಸಂಸ್ಕಾರವನ್ನು ಆತನು ಕೊಟ್ಟದ್ದ ಒಂದು ವಿಷಯವನ್ನು ಯೋಹಾನ ಬರೀತಾನೆ. ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಅದನ್ನು ಬರೆದಿರುವುದನ್ನು ನಾನು ಬಹಳ ಇಷ್ಟಪಟ್ಟೆ. ಯಾಕೆಂದರೆ ಬೇರೆ ಅಧ್ಯಾಯಗಳಿಲ್ಲದಂಥ ಒಂದು ವಿಷಯವನ್ನು ಆತನು ಇನ್ಕ್ಲೂಡ್ ಮಾಡಿದ್ದಾನೆ. ಅಂದರೆ ಬೇರೆ ಸುವಾರ್ತೆಗಳಿಲ್ಲದ ಒಂದು ವಿಷಯವನ್ನು ಇನ್ಕ್ಲೂಡ್ ಮಾಡಿದ್ದಾನೆ. ಯೇಸು ಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದದ್ದನ್ನು, ಆ ಒಂದು ಸಂಸ್ಕಾರದ ನಂತರ ಕರ್ತನ ತನ್ನ ರೊಟ್ಟಿಯನ್ನು ತೆಗೆದು ಇದು ನನ್ನ ದೇಹ ಎಂಬುದಾಗಿ ಹೇಳಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು
ದ್ರಾಕ್ಷಾರಸವನ್ನು ತೆಗೆದುಕೊಂಡು ಇದನ್ನು ಪಾನ ಮಾಡಿರಿ, ಇದನ್ನು ರಕ್ತ ಎಂಬುದಾಗಿ ಹೇಳಿ ತನ್ನ ಶಿಷ್ಯರಿಗೆ ಕೊಡುವುದನ್ನು ನಾವು ನೋಡ್ತೇವೆ. ಸೊ ಇಲ್ಲಿ ಒಂದು ವಿಧವಾದಂಥ ಸಂಸ್ಕೃತಿಯನ್ನು ತನ್ನ ಶಿಷ್ಯರಿಗೆ ಹೇಳ್ಕೊಡ್ತಾನೆ. ನನ್ನ ಗುರು ಎಂಬುದಾಗಿ ಕರಿತೀರಾ, ಆದರೆ ಗುರುವಾದಂಥ ನಾವು ನಿಮ್ಮ ಪಾದಗಳನ್ನು ತೊಳೆದ ಹಾಗೆ ನೀವು ಒಬ್ಬರಿಗೊಬ್ಬರು ನೀವು ಸೇವೆ ಮಾಡಿರಿ ಎಂಬುದಾಗಿ ಹೇಳಿ ಅದನ್ನು ಕಲಿಸ್ಕೊಡ್ತಾನೆ. ಕರ್ತನ ಮೇಜಿಗೆ ಬರುವುದಕ್ಕಿಂತ ಮುಂಚೆ ನಮಗೆ ಅರ್ಥ ಮಾಡಿಕೊಳ್ಳಬೇಕಾದಂಥ ವಿಷಯ, ಕರ್ತನ ಮೇಜನ್ನು ಕೊಡುವಾಗ ಆತನು ಒಂದು ಸಂದೇಶವನ್ನು, ಒಂದು ಸಂಸ್ಕೃತಿಯನ್ನು ನಮಗೆ ಕೊಟ್ಟಿದ್ದಾನೆ. ಅದು ಏನೆಂಬುದಾಗಿ ಹೇಳುವುದಾದರೆ ಅದು ತ್ರಯೇಕ ದೇವರ ಸಂಸ್ಕೃತಿ. ಇಲ್ಲಿ ನಾನು ಅನ್ನುವಂತಹ ವಿಷಯ ಇಲ್ಲ. ತಂದೆ, ಮಗ, ಪರಿಶುದ್ಧಾತ್ಮನು ಈ ಮೂವರು ವ್ಯಕ್ತಿಗಳ ಸಂಬಂಧವನ್ನೇ ನಾವು ದೇವರು ಎಂಬುದಾಗಿ ಕರಿತೇವೆ. ಇನ್ನು ಇದ್ರ ಬಗ್ಗೆ ಕ್ಲಿಯರ್ ಆದಂಥ ಒಂದು ಪ್ರೀಚಿಂಗ್ ನಮ್ಮ ಸಭೆಗಳಲ್ಲಿ ಇಲ್ಲದೇ ಇರುವುದರಿಂದ ಬಹಳ ಗೊಂದಲವಾದಂಥ ವಿಷಯ. ಅಂದರೆ ಇವರು ಮೂವರು ವೈಯಕ್ತಿಕವಾದಂಥ ವ್ಯಕ್ತಿಗಳಾಗಿದ್ದಾರೆ. ನೀವು ತಂದೆ ಬಳಿ ಹೋಗಿ ತಂದೆಯ ಒಂದು ವಿಷಯ ಹೇಳುವುದಾದರೆ, ತಂದೆಯನ್ನು ನೀವು ಮಾತಾಡಿಸೋದಾದರೆ ತಂದೆ ದೇವರು ಹೇಳ್ತಾರೆ, ಮಗನನ್ನು ಘನಪಡಿಸುವುದೇ ನನ್ನ ಚಿತ್ತ ಎಂಬುದಾಗಿ ಹೇಳ್ತಾರೆ. ಮಗನ ಬಳಿ ಕೇಳುವುದಾದರೆ ತಂದೆಯ ಚಿತ್ತವನ್ನು ನೆರವೇರಿಸಿ ಆತನನ್ನು ಘನಪಡಿಸುವುದೇ ನನ್ನ ಕೆಲಸ ಎಂಬುದಾಗಿ ಹೇಳ್ತಾರೆ. ಪವಿತ್ರಾತ್ಮನನ್ನು ಕೇಳುವುದಾದರೆ ತಂದೆ ಮಗನಿಂದ ಹೊರಡುವಾತನು, ಅವರ ಒಂದು ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಾತನು. ಇನ್ನೊಂದು ಕಡೆ ಸ್ವಾಮಿ ಹೇಳ್ತಾರೆ, ನನ್ನ ಬಗ್ಗೆ ಮಾತನಾಡ್ರಿ, ಆದರೆ ಪರಿಶುದ್ಧಾತ್ಮನ ಬಗ್ಗೆ ಮಾತನಾಡ್ರಿ, ತಂದೆ ಕ್ಷಮಿಸೋದಿಲ್ಲ. ಈ ರೀತಿಯಾದ ಕಾರ್ಯಗಳನ್ನು ನಾನು ನೋಡಬೇಕಾದ್ರೆ ತಂದೆ ಯಾವಾಗಲೂ ಮಗನನ್ನು ಘನಪಡಿಸ್ತಾನೆ, ಮಗ ಯಾವಾಗಲೂ ತಂದೆಯನ್ನು ಘನಪಡಿಸ್ತಾನೆ, ತಂದೆ ಮಗ ಇಬ್ಬರು ಪರಿಶುದ್ಧಾತ್ಮನನ್ನು ಘನಪಡಿಸ್ತಾರೆ, ಪರಿಶುದ್ಧಾತ್ಮನು ತಂದೆ ಮತ್ತು ಯೇಸುವನ್ನು ಘನಪಡಿಸ್ತಾರೆ. ಯಾವತ್ತೂ ಸಹ ಇವರು ಸ್ವಾರ್ಥಿಗಳಲ್ಲ. ಇವರು ಇತರರನ್ನು ಕೇಂದ್ರ ಬಿತ್ತುವನ್ನಾಗಿಟ್ಟು ಇತರರಿಗೋಸ್ಕರ ಜೀವಿಸುವಂತಹ ವ್ಯಕ್ತಿಗಳು. ಆ ರೀತಿಯಾದ ಜೀವಿತಕ್ಕೆ ಯೇಸು ಸ್ವಾಮಿ ನಮ್ಮನ್ನು ಆಹ್ವಾನಿಸ್ತಿದ್ದಾರೆ. ಯೇಸು ಸ್ವಾಮಿ ಹೇಳುವಂಥದ್ದು, ನನ್ನನ್ನೇ ನಾನು ನಿಮಗೆ ಕೊಡ್ತಿದ್ದೇನೆ ಎಂಬುದಾಗಿ. ಈ ತ್ರಯೇಕ ದೇವರೇ ಶಿಲುಬೆಯಲ್ಲಿ ತಮ್ಮನ್ನು ನಮಗಾಗಿ ಅರ್ಪಿಸಿದ್ರ ಮೂಲಕ ಅವರ ಜೀವವನ್ನು ನಮ್ಮೊಳಗೆ ಅವರು ಹಂಚಿಕೊಂಡ್ರು. ಆಮೇನ್, ಹಲ್ಲೆಲೂಯಾ. ಸೊ ಕಮ್ಯೂನಿಯನ್ ಅಂತ ಹೇಳಿದಾದರೆ ಈ ರೀತಿಯಾದಂಥ ಐಕ್ಯದಲ್ಲಿ ನಾವು ಬರಬೇಕು. ಒಬ್ಬರಿಗೊಬ್ಬರು ಪ್ರೀತಿಯಿಂದಲೂ ವಿಶ್ವಾಸದಿಂದಲೂ ಅನ್ಯೋನ್ಯತೆಯಿಂದಲೂ ಬರಬೇಕು ಎಂಬುದು ಅಂಥದ್ದೇ ದೇವರ ಚಿತ್ತವಾಗಿದೆ. ಯಾಕೆಂದರೆ ನಾವು ಪಾನ ಮಾಡುವಂಥದ್ದು, ನಾವು ಪಾಲನ್ನು ತೆಗೆದುಕೊಳ್ಳುವಂಥದ್ದು ಒಂದೇ ದೇಹ, ಅದು ಕ್ರಿಸ್ತನ ದೇಹ. ಹಾಗಾಗಿ ನಮ್ಮಲ್ಲಿ ಭಿನ್ನಾಭಿಪ್ರಾಯಗಳು, ಕ್ಷಮಿಸಲಿಕ್ಕಾಗದಂಥ ವಿಷಯಗಳು, ಅವುಗಳನ್ನು ಕರ್ತನ ಮುಂದೆ ತಂದು ಕ್ಷಮಿಸಬೇಕಾದಂಥದ್ದು ಬಹಳ ಅವಶ್ಯಕ. 1ನೇ ಕೊರಿಂಥದಲ್ಲಿ ಕರ್ತನ ಮೇಜಿನ ಬಗ್ಗೆ ಪೌಲನು ಮಾತನಾಡಬೇಕಾದ್ರೆ ಹೇಳ್ತಾನೆ, ನೀವು ನಿಮ್ಮ ಕುರಿತು ಚಿಂತೆ ಮಾಡ್ತೀರಾ, ಆದರೆ ಇನ್ನೊಬ್ಬನ ಕುರಿತು ಚಿಂತೆ ಮಾಡ್ತೀರಾ, ನಿಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಬನ್ನಿರಿ ಅಂತ ಹೇಳಬೇಕಾದ್ರೆ ಅಲ್ಲಿ ಏನು ನಡೀತು ಅಂತ ಹೇಳಿದ್ರೆ, ಯಾರಿಗಿದೆಯೋ ಇಲ್ವೋ ನಾನು ತಿಂತೀನಿ ಅನ್ನುವಂಥ ಪರಿಸ್ಥಿತಿ ಬಂದಾಗ ಪೌಲ ಬರೀತಾನೆ, ಮಾಡಬೇಡ್ರಿ ಅಂತ. ಏನಂತ ಅದರ ಅರ್ಥ, ನೀವು ನಿಮಗಿಂತ ಇತರರನ್ನು ಶ್ರೇಷ್ಠರನ್ನಾಗಿ ಎಣಿಸಬೇಕು, ಇತರರ ಸೇವೆಯನ್ನು ಮಾಡುವುದನ್ನು ಕಲಿಬೇಕು. ಒಬ್ಬರಿಗೊಬ್ಬರು ಸೇವೆ ಮಾಡುವಾಗ, ಒಬ್ಬರಿಗೊಬ್ಬರು ಅನ್ಯೋನ್ಯತೆಯಿಂದ ಬೆಳೆಯುವಾಗ ನಾವು ಒಬ್ಬರನ್ನ ಕಟ್ತೇವೆ, ಅವರು ನಮ್ಮನ್ನು ಕಟ್ತಾರೆ, ನಾವಿಬ್ಬರು ಸೇರಿ ದೇವರ ರಾಜ್ಯವನ್ನು ಕಟ್ತೇವೆ, ಅನೇಕರಿಗೆ ಆಶೀರ್ವಾದವಾಗಿ ಬದಲಾಗ್ತೇವೆ. ಇದರಲ್ಲಿ ಕ್ಷಮಿಸುವಿಕೆ ಬಹಳ ಮುಖ್ಯ. ಇದು ಯಾಕೆ ಆಗ್ತಾ ಇಲ್ಲ? ಯಾಕೆ ಅನೇಕ ಗೊಂದಲಗಳು, ಮನಸ್ತಾಪಗಳು? ಈ ಮನಸ್ತಾಪ ಒಂದು ವಿಷಯ ಇದೆಯಲ್ಲ, ಅದು ಬಹಳ ಒಂದು ಕಠಿಣವಾದಂಥ ವಿಷಯ. ಅದರ ಕುರಿತು ನಾನು ಬರುವಂಥ ಸಂಚಿಕೆಗಳಲ್ಲಿ ಮಾತನಾಡ್ತೇನೆ. ಒಬ್ಬರನ್ನು ಕ್ಷಮಿಸಲಿಕ್ಕೆ ಆಗದೆ ಇರಬೇಕಾದ್ರೆ ಅದನ್ನು ದೇವರ ಮುಂದೆ ತನ್ನಿ. ಯಾಕೆಂದರೆ ನೀವು ಕರ್ತನಲ್ಲಿ ಎಷ್ಟರ ಮಟ್ಟಿಗೆ ಕ್ಷಮಿಸಲ್ಪಟ್ಟಿದ್ದೀರಾ, ಕ್ರೂಚಿಯಲ್ಲಿ ತಂದ ದೇವರು ಯೇಸುವಿನ ಮುಖಾಂತರ ನಿಮ್ಮನ್ನು ಎಷ್ಟರವರೆಗೆ ಕ್ಷಮಿಸಿದ್ದಾನೆ ಅನ್ನುವುದನ್ನು ಮರೆತಿದ್ದೀರಾ. ನೀವು ಕರ್ತನು ನಿಮ್ಮನ್ನು ಎಷ್ಟರವರೆಗೆ ಕ್ಷಮಿಸಿದ್ದಾನೆ ಅನ್ನುವುದನ್ನು ನೀವು ನೆನೆಸುವುದಾದರೆ ನೀವು ಬೇರೆಯವರನ್ನು ಸರಳವಾಗಿ ಕ್ಷಮಿಸ್ತೀರ. ಆಮೇಲೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಕ್ಷಮಿಸದೇ ಇರುವಿಕೆ, ಅನ್ಫರ್ಗಿವ್ನೆಸ್ ಬ್ಲಾಕ್ ಸೋ ಮೆನಿ ಬ್ಲೆಸ್ಸಿಂಗ್ಸ್ ಇನ್ ಯುವರ್ ಲೈಫ್. ನಾಟ್ ಓನ್ಲಿ ದಟ್, ಇಟ್ ವಿಲ್ ಅಫೆಕ್ಟ್ ಯುವರ್ ಹೆಲ್ತ್. ಕ್ಷಮಿಸದೇ ಇರುವಂಥದ್ದು ನಿಮ್ಮ ಆರೋಗ್ಯಕ್ಕೂ ಕೇಳು, ಮತ್ತು ಅನೇಕ ಆಶೀರ್ವಾದಗಳು, ಕರ್ತನ ಆಶೀರ್ವಾದಗಳನ್ನು ನೀವು ತಡೆ ಹಿಡಿತೀರಿ. ಹಾಗಾಗಿ ಕರ್ತನ ಮೇಜಿನ ಮುಂದೆ ಬರಬೇಕಾದ್ರೆ ಮುಖ್ಯವಾಗಿ ನಾವು ಪರೀಕ್ಷೆ ಮಾಡಿಕೊಳ್ಬೇಕಾದಂಥ ವಿಷಯ, ಯಾರ ಮೇಲಾದರೂ ನನಗೆ ಕಹಿಯಾದಂಥ ಅನುಭವ ಇದೆಯಾ, ದ್ವೇಷ ಇದೆಯಾ, ಕೋಪ ಇದೆಯಾ ಅಂತ. ನಾವು ಕ್ರೈಸ್ತರು ಭಾಳ ಸುಲಭವಾಗಿ ಹೇಳ್ತೇವೆ, ಓದಲ್ಲ ಇಲ್ಲ ಬ್ರದರ್ ನಾವು ಕ್ಷಮಿಸ್ಬಿಟ್ಟಿದ್ದೀವಿ ಅಂತ. ಆದರೆ ಆ ವ್ಯಕ್ತಿಯನ್ನು ನೀವು ಎಲ್ಲೋ ಒಂದು ಕಡೆ ನೋಡಿದಾಗ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ನೋಡಿದಾಗ, ನಿಮ್ಮ ಹೃದಯ ಭಾವನೆಗಳೇನು, ಎಮೋಷನ್ಸ್ ಏನು, ಅದರಲ್ಲಿ ನಿಮಗೆ ಗೊತ್ತಾಗ್ತದೆ ನೀವು ಕ್ಷಮಿಸಿದ್ದೀರಾ ಇಲ್ಲ ಅಂತ. ನನ್ನ ಜೀವಿತದಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ಕ್ಷಮಿಸಿದ್ದೇನೆ ಅಂತ ಹೇಳಿದಾಗಲೂ ಕೆಲವೊಂದು ಪೋಸ್ಟ್ಗಳನ್ನ ನೋಡಿದಾಗ ಬಹಳ ನೋವಾಗ್ತಾಯಿತ್ತು. ಅಂದರೆ ಕರ್ತನ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ, ಅವ್ರನ್ನ ಕ್ಷಮಿಸಿ ಅವ್ರನ್ನ ರಿಲೀಸ್ ಮಾಡಿದೆ. ಕೆಲವೊಂದು ವ್ಯಕ್ತಿಗಳ ಬಳಿ ನಾನು ಕೂತು ಮಾತನಾಡಿದ್ದೇನೆ.
ಕೆಲವೊಂದು ವ್ಯಕ್ತಿಗಳ ಬಳಿ ಮಾತನಾಡಬೇಕಂತ ಪ್ರಯತ್ನ ಪಟ್ಟಿದ್ದೇನೆ, ಆಗಲಿಲ್ಲ. ಆದರೆ ಕ್ಷಮಿಸಿ ಅವ್ರನ್ನ ಬಿಡುಗಡೆ ಮಾಡಿದ್ದೇನೆ. ಅಂದರೆ ಅವರ ಫೋಟೋಗಳನ್ನು ಅವರ ಕುರಿತು ನಾನು ನೆನೆಸುವಾಗಲೂ ನನ್ನಲ್ಲಿ ಯಾವ ರೀತಿಯಾದಂಥ ಭಾವನೆಗಳಿಲ್ಲ, ಪ್ರೀತಿ ಉಳ್ಳಂಥ ಭಾವನೆ ಇದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ಸೊ ಅದು ಬಹಳ ಮುಖ್ಯ. ಕ್ಷಮಿಸುವಿಕೆ, ಒಬ್ಬರನ್ನೊಬ್ಬರು ಪ್ರೀತಿಸುವಿಕೆ, ಇತರರನ್ನು ಕೇಂದ್ರ ಬಿಂದುವನ್ನಾಗಿ ಇಟ್ಟು ಮಾಡುವಂತಹ ಜೀವಿತ. ಇದರಲ್ಲಿ ಬಹಳ ಮುಖ್ಯವಾದಂಥ ವಿಷಯ ಕಮ್ಯೂನಿಯನ್, ಒಡಂಬಡಿಕೆಯ ಭೋಜನ. ಈ ಕಮ್ಯೂನಿಯನ್ ಅಂತ ಹೇಳುವಾಗ ಒಂದೇ ಕುಟುಂಬ, ಒಂದು ಸಭೆ. ಮಿನಿಸ್ಟ್ರಿಯನ್ನು ಅನೇಕ ಜನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಸ್ಟೇಜ್ ಮೇಲೆ ನಿಂತು ಮಾಡೋದೇ ಮಿನಿಸ್ಟ್ರಿ ಅಂತ ಅದಲ್ಲ. ನೀವು ಮಿನಿಸ್ಟ್ರಿ ಅಂತ ಹೇಳುವಾಗ ನಿಜವಾಗ್ಲೂ ಒಂದು ಮನೆಯಲ್ಲಿದ್ದು, ಸಭೆಯಲ್ಲಿ ಒಬ್ಬರಿಗೊಬ್ಬರು ಸೇವೆ ಮಾಡುತ್ತಾ ನಿಮಗೆ ಕೊಟ್ಟಂಥ ತಲಾಂತಗಳಲ್ಲಿ ಇನ್ನೂ ಒಂದು ಆತ್ಮಿಕ ತಂದೆಯ ಕೆಳಗಿದ್ದು ಅಲ್ಲಿ ಮಾಡುವಂಥ ಸೇವೆ, ಅದು ಬಹಳ ಮುಖ್ಯ. ಯಾಕೆ ಹೇಳ್ತೀನಿ ಅಂದರೆ, ಹೊರಗಡೆ ಹೋಗಿ ಸ್ಟೇಜಲ್ಲಿ ನಿಂತು ಪ್ರೀಚ್ ಮಾಡೋದು ಅಥವಾ ಹಾಡೋದು ಅಥವಾ ಪ್ರವಚನ ಮಾಡೋದು ಬಹಳ ಸುಲಭ. ಆದರೆ ಒಂದು ಸಮುದಾಯದೊಂದಿಗೆ ನಿಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡುತ್ತಾ ಒಬ್ಬ ಆತ್ಮಿಕ ವ್ಯಕ್ತಿಯ ಕೆಳಗೆ ನಿಮ್ಮನ್ನು ನೀವು ತಗ್ಗಿಸಿಕೊಂಡು ಅಲ್ಲಿ ಬರುವಂತಹ ಗೊಂದಲಗಳನ್ನು ಸರಿ ಮಾಡಿಕೊಂಡು ಅದೇ ಸ್ಥಳದಲ್ಲಿ ಮನಸ್ತಾಪಗಳಿಲ್ಲದೆ, ಕಹಿಯಾದಂಥ ಅನುಭವಗಳಿಲ್ಲದೆ, ಕಹಿಯಾದಂಥ ಅನುಭವಗಳು ಬರಬಹುದು. ಆ ಕಹಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಎಲ್ಲವುಗಳನ್ನು ಕ್ರಿಸ್ತನ ಮುಖಾಂತರ ಪವಿತ್ರಾತ್ಮನ ಸಹಾಯದಿಂದ ನಿಮ್ಮ ಹೃದಯಗಳಲ್ಲಿ ಕಾರ್ಯ ಮಾಡುತ್ತಾ ನೀವು ಬೆಳೀತಾ ಬರ್ತೀರಲ್ಲ, ಆ ಒಂದು ವಿಷಯ ಅದು ನೀವು ಒಂದು ಸಭೆಯಲ್ಲಿ ಅಂಗವಾಗುವಾಗ ಮಾತ್ರವೇ ಅದು ಸಾಧ್ಯವಾಗ್ತದೆ. ನೋಡಿ, ಫಸ್ಟ್ ಹೇಳಿದ್ದು ನಾನು ಕ್ಷಮಿಸದೇ ಇರುವಿಕೆ, ಎರಡನೇದಾಗಿ ಸಭೆಯಲ್ಲಿ ಅಂಗವಾಗದೇ ಇರುವಿಕೆ. ಇದೆರಡೂ ಸಹ ನಮ್ಮ ಹೃದಯದ ಕಾರ್ಯವನ್ನು ನಮ್ಮ ಹೃದಯದಲ್ಲಿ ಮಾಡಬೇಕಾದಂಥ ಕಾರ್ಯವಾಗಿದೆ. ಯಾಕೆಂದರೆ ಜ್ಞಾನೋಕ್ತಿ ಹೇಳ್ತಾನೆ, ನಿಮ್ಮ ಹೃದಯವನ್ನು ಜಾಗೃತಿಯಿಂದ ಕಾಪಾಡಿಕೊಳ್ಳಿ, ಏಕೆಂದರೆ ಹೃದಯದಲ್ಲೇ ಜೀವದ ಬುಗ್ಗೆಗಳು ಹೊರಡ್ತವೆ ಎಂಬುದಾಗಿ. ನೋಡಿ, ಕ್ಷಮಿಸದೇ ಇರುವಿಕೆ ಅಂತ ಹೇಳಿದೆ. ಮನೆಯಲ್ಲಿ ನೀವು ದಿನ ತೆಗೆದುಕೊಳ್ತಿದ್ದೀರಾ, ಅಂದರೆ ಕರ್ತನ ಮೇಜಿನ ದಿನ ತೆಗೆದುಕೊಳ್ತಿದ್ದೀರಾ ಅಂದರೆ ಅದರ ಬೆನಿಫಿಟನ್ನು ನೋಡಿ. ನನ್ನ ಹೆಂಡತಿಯನ್ನು, ನನ್ನ ಗಂಡನ, ನನ್ನ ಮಕ್ಕಳನ್ನು ಕ್ಷಮಿಸದೆ ನಾನು ಕರ್ತನ ಮೇಜಿನ ಬಳಿಗೆ ಬರಬಾರ್ದು. ಯಾಕೆಂದರೆ ಕರ್ತನ ಮೇಜಿನ ಬಳಿಗೆ ಬರುವಾಗ ನಾನು ನೆನೆಸ್ಕೊಳ್ತೇನೆ, ಕ್ರಿಸ್ತನು ನನ್ನ ಎಷ್ಟರ ಮಟ್ಟಿಗೆ ಶ್ರಮಿಸಿದ್ದಾನೆ ಅನ್ನೋದನ್ನು ನಾನು ನೆನೆಸಿ ಸ್ತೋತ್ರ ಮಾಡ್ತೇನೆ ಎಂಬುದಾಗಿ ಹೇಳಿ ನೀವು ತೆಗೆದುಕೊಳ್ಳುವಾಗ ನಿಮ್ಗೆ ಯಾವ ರೀತಿಯಾದಂತಹ ಒಂದು ಮನಸ್ತಾಪ ಇದ್ದರೂ, ಕಹಿಯಾದಂಥ ಅನುಭವ ಇದ್ದರೂ ಪವಿತ್ರಾತ್ಮನ ಸಹಾಯದಿಂದ ಅವರನ್ನು ಕ್ಷಮಿಸುವುದಕ್ಕೆ ಮುಂದಾಗ್ತೀರ. ಹಾಗಾಗಿ ಕರ್ತನ ಕೃಪೆ ನಿಮ್ಮ ಮೇಲೆ ಹೆಚ್ಚಾಗ್ತದೆ. ಇನ್ನು ಗಂಡ ಹೆಂಡತಿಯಲ್ಲಿ ಭೇದ ಭಾವಗಳಿರುವಾಗ ಕರ್ತನ ಕೃಪೆಯನ್ನು ನೀವು ಸ್ಟಾಪ್ ಮಾಡ್ತೀರ. ಪೇತ್ರನು ಹಾಗೆ ಬರೀತಾನೆ, ನೀವಿಬ್ಬರು ಕೃಪೆಯಲ್ಲಿ ಪಾಲು ಹೊಂದಿರುವುದರಿಂದ ಗಂಡ ಹೆಂಡತಿಯರೇ ನಿಮ್ಮ ಒಳಗೆ ಮನಸ್ತಾಪ ಇರುವಾಗ ಕರ್ತನ ಕೃಪೆ ನಿಮ್ಮ ಜೀವಿತದಲ್ಲಿ ಹರಿಯುವುದು ತಡೆಯಾಗಿ ಇರ್ತದೆ. ಆದರೆ ನೀವು ನೋಡಿ, ಏನೇ ಆಗಲಿ ಹೊತ್ತು ಮುಳುವ ಹೊತ್ತುಗಳಿಗೆ ನಾವು ಸಮಾಧಾನವಾಗ್ತೇವೆ, ನಾವು ಪ್ರಾರ್ಥಿಸ್ತೇವೆ, ಪರವಾಗಿಲ್ಲ. ಅನೇಕ ಸಾರಿ ನಮ್ಮ ಈಗೋದನ್ನು ನಮ್ಮ ತಡೀತದೆ. ಆದರೆ ವಿಶೇಷವಾಗಿ ಪುರುಷರೇ, ನೀವು ಕ್ರಿಸ್ತನ ಸ್ಥಾನದಲ್ಲಿದ್ದೀರಾ. ನಿಮ್ಮ ಹೆಂಡತಿಯನ್ನು ಪ್ರೀತಿಸಿ, ಅವರನ್ನು ಕ್ರಿಸ್ತನ ಪ್ರೀತಿಸಿ ಕ್ಷಮಿಸಿ, ನೀವಿಬ್ಬರು ಒಂದಾಗಿ ಸ್ವಲ್ಪ ಟೈಮ್ ತೆಗೆದುಕೊಳ್ಳಿ, ಮಾತನಾಡಿ, ಅದನ್ನು ಸರಿಪಡಿಸಿ ಕ್ರಿಸ್ತನ ಮೇಜಿನಲ್ಲಿ ಪಾಲನ್ನು ತೆಗೆದುಕೊಂಡು ನೀವು ಅದು ಮಲಗಿ ನೋಡಿ. ಈ ರೀತಿಯಾದ ಒಂದು ಅಭ್ಯಾಸವನ್ನು ಮಾಡಿಕೊಳ್ಳಿ. ನಿಮ್ಮ ಕುಟುಂಬ ಆಶೀರ್ವಾದವಾಗ್ತದೆ. ನಿಮ್ಮ ಮಕ್ಕಳು ನಿಮ್ಮಿಂದ ಕಲಿತಾರೆ. ಅಲೌಕಿಕವಾದಂಥ ಅಸಾಧಾರಣವಾದ ವಿಷಯಗಳು ಮನೆಯಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಹಾಗೆ ನಾನು ಕುಟುಂಬದಲ್ಲಿ ನನ್ನ ಸಂಬಂಧಗಳೊಂದಿಗೆ ನಾನು ಕಾರ್ಯ ಮಾಡ್ತಿದ್ದೇನೆ, ಅವರೊಂದಿಗೆ ಸಮಾಧಾನದಿಂದಿದ್ದೆ, ಅವರೊಂದಿಗೆ ಸಂತೋಷದಿಂದಿದ್ದೇನೆ, ಅವರೊಂದಿಗೆ ಅನ್ಯೂನ್ಯತೆಯಿಂದ ಇದ್ದೇನೆ, ಅವರ ಭಾವನೆಗಳನ್ನು ಕೇಳಿಸಿಕೊಳ್ಳಲಿದ್ದೇನೆ, ಅವರನ್ನು ಕ್ಷಮಿಸ್ತಿದ್ದೇನೆ. ಅದೇ ರೀತಿಯಾಗಿ ಪ್ರತಿ ದಿವಸ ನಾನು ತೆಗೆದುಕೊಳ್ಳುವ ರೀತಿಯಲ್ಲಿ ವಾರಕ್ಕೆ ಒಂದು ಸಾರಿ ನಾನು ಸಭೆಯಲ್ಲಿ ತೆಗೆದುಕೊಂಡಿದ್ದೇನೆ. ಸಭೆಯಲ್ಲಿ ಎಲ್ಲ ವ್ಯಕ್ತಿಗಳೊಂದಿಗೆ ಅನ್ಯೂನ್ಯತೆ ಇದೆ, ನಾನು ಕ್ಷಮಿಸ್ತೇನೆ, ನನ್ನಲ್ಲಿ ಮನಸ್ತಾಪಗಳಿಲ್ಲ, ನನ್ನಲ್ಲಿ ಗೊಂದಲಗಳಿಲ್ಲ ಅಂತ ಹೇಳುವಾಗ ಅಸಾಧಾರಣವಾದಂತಹ, ಮೊದಲನೇದಾಗಿ ಎಮೋಷ್ನಲ್ ಆಗಿ ಭಾವನೆ, ಅಂದರೆ ಮೊದಲನೇದಾಗಿ ನಿಮ್ಮ ಆತ್ಮಿಕತೆ ಬಹಳ ಆಶೀರ್ವಾದ ಹೊಂದುತ್ತದೆ. ಆ ಆತ್ಮಿಕತೆ ಆಶೀರ್ವಾದ ಹೊಂದುವಾಗ ಎಲ್ಲ ಕ್ಷೇತ್ರಗಳಲ್ಲೂ ಆ ಆಶೀರ್ವಾದವನ್ನು ನೀವು ಹೊಂದಿಕೊಳ್ತೀರ. ನಾವು ಒಂದು ಒಡಂಬಡಿಕೆ ಸಮುದಾಯದೊಂದಿಗೆ ಬೆಳೆಯುವಾಗ ನಮ್ಮ ಹೃದಯದ ಕಾರ್ಯಗಳು ಹೊರಗಡೆ ಬರ್ತದೆ. ಆ ಹೃದಯದ ಕಾರ್ಯಗಳನ್ನು ದೇವರ ಸಹಾಯದಿಂದ ನಾವು ಕಾರ್ಯಗಳನ್ನು ಮಾಡುವಾಗ ನಮ್ಮ ಹೃದಯದಿಂದ ಜೀವದ ಬುಕ್ಕೆಗಳು ಹರಿದು ಬರ್ತದೆ, ಅದ್ಭುತಗಳನ್ನು ನಾವು ಕಾಣ್ತೇವೆ. 2 ನಿಮಿಷ ನನಗೋಸ್ಕರ ಪ್ರಾರ್ಥಿಸ್ತೇನೆ. ಕರ್ತನಾದ ದೇವರೇ, ಇವತ್ತು ಮಾತಾಡಿದಂಥ ವಿಷಯಗಳು ಯೇಸುವಿನ ನಾಮದಲ್ಲಿ ಇವರ ಹೃದಯಗಳಿಗೆ ಸ್ಪರ್ಶಿತವಾಗಲಿ. ಇದರ ನಂತರವೂ ಅನೇಕ ಕಾರ್ಯಗಳನ್ನು ಪವಿತ್ರಾತ್ಮನೇ ಅವರೊಂದಿಗೆ ನೀವು ಮಾತನಾಡುವುದಕ್ಕಾಗಿ ಸ್ತೋತ್ರ. ಇವರನ್ನು ಆಶೀರ್ವದಿಸು. ಅನೇಕ ವ್ಯಕ್ತಿಗಳಿಗೆ ಅನೇಕ ಅದ್ಭುತಗಳು ತಡೆ ಎಂಬುದಾಗಿ ನೀವು ನೆನೆಸ್ತಿದ್ದೀರಾ. ಖಂಡಿತವಾಗಲೂ ಇಲ್ಲ. ನೀವು ಕಮ್ಯುನಿಯನ್ನು ತೆಗೆದುಕೊಳ್ಳುವುದಾದರೆ
ಒಂದು ವ್ಯಾಪಾರದ ವಿಷಯದಲ್ಲಿ ಚಿಂತಿಸ್ತಿರುವಂಥ ಒಂದು ವ್ಯಕ್ತಿ, ಏನೇನೋ ಮಾಡ್ತಿದ್ದೇನೆ ಆದರೆ ಬಿಸ್ನೆಸ್ ಸಕ್ಸಸ್ ಆಗ್ತಿಲ್ಲ ಅಂತ ಹೇಳುವಂಥ ಒಂದು ವ್ಯಕ್ತಿಯ ಜೀವಿತವನ್ನು ನಾನು ನೋಡ್ತಿದ್ದೇನೆ. ಯಥಾಪ್ರಕಾರವಾಗಿ ಸಲಹೆಗಳನ್ನು ಪಡ್ಕೊಳ್ಳಿ. ಸಮುದಾಯದಲ್ಲಿ ಅದನ್ನು ಕುರಿತು ತಿಳಿದಂಥ ವ್ಯಕ್ತಿ ಬಳಿ ಸಹಾಯವನ್ನು ತೆಗೆದುಕೊಳ್ಳಿ. ಕರ್ತನೆ ನೆನೆಸಿ ಕರ್ತನೆ ಆಧಾರ ಎಂಬುದಾಗಿ ಹೇಳಿ ಕರ್ತನ ಮೇಜಲ್ಲಿ ಪಾಲನ್ನು ತೆಗೆದುಕೊಳ್ಳಿ. ನೀವು ಅದ್ಭುತವನ್ನು ಕಾಣಲಿಕ್ಕೆ ಸಾಧ್ಯ. ಕುಟುಂಬದಲ್ಲಿ ಸಮಸ್ಯೆ ಇರುವಂಥ ಕೆಲವೊಂದು ವ್ಯಕ್ತಿಗಳನ್ನು ನೋಡ್ತೇನೆ. ಕುಟುಂಬದೊಂದಿಗೆ ಕರ್ತನ ಮೇಜನ್ನು ಕ್ರಮಪಡಿಸ್ರಿ. ವಿಶೇಷವಾಗಿ ಕೆಲವೊಂದು ತಾಯಂದಿರ ಕಣ್ಣೀರನ್ನು ನೋಡ್ತಿದ್ದೇನೆ. ಕರ್ತನ ನಮ್ಮ ರಕ್ಷಣೆಗಾಗಿ ಮುರಿಯಲ್ಪಟ್ಟಂತಹ ದೇಹ ನಿಮ್ಮ ಮಕ್ಕಳಿಗೂ ಸಹ. ಹಾಗಾಗಿ ನಿಮ್ಮ ಮಕ್ಕಳು ರಕ್ಷಣೆಯಲ್ಲಿಲ್ಲ, ಕರ್ತನ ಬಿಟ್ಟು ದೂರ ಹೋಗ್ತಿದ್ದಾರೆ, ಬೇಡವಾದಂಥ ಕಾರ್ಯಗಳನ್ನು ಮಾಡ್ತಿದ್ದಾರೆ ಎಂಬುದಾಗಿ ನೀವು ನೆನೆಸುವುದಾದರೆ ಕರ್ತನ ಮೇಜಿನ ಬಳಿ ಬನ್ನಿ. ಇದು ಸಕಲ ಮಾನವರ ರಕ್ಷಣೆಗೆ ಕೊಡಲ್ಪಟ್ಟಂತಹ ನಿನ್ನ ದೇಹವಲ್ಲವ. ನನ್ನ ಮಕ್ಕಳನ್ನು ರಕ್ಷಿಸು ಎಂಬುದಾಗಿ ಹೇಳಿ ವಿಶ್ವಾಸದಿಂದ ಕರ್ತನ ಮೇಜಿನ ಪಾಲನ್ನು ತೆಗೆದುಕೊಳ್ಳಿ. ನೀವು ನೋಡ್ತೀರಾ ನಿಮ್ಮ ಮಕ್ಕಳು ಕರ್ತನಿಗಾಗಿ ನಿಲ್ಲುವುದನ್ನು. ದೇವರೇ, ಈ ತಾಯಂದರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ನಾನು ಪ್ರಾರ್ಥಿಸುವಾಗಲೇ ಸಮಾಧಾನ ಇವರ ಹೃದಯದಲ್ಲಿ ಹರಿಯಲಿ. ನಂಬಿಕೆ ಪವಿತ್ರಾತ್ಮನ ಇವರಲ್ಲಿ ಹೆಚ್ಚಿಸು. ಇವರನ್ನು ಆಶೀರ್ವದಿಸು. ಇವರ ಮಕ್ಕಳು ನಿನ್ನ ದೈವಿಕ ಸ್ಪರ್ಶತೆಯನ್ನು ಅನುಭವಿಸಿ ರಕ್ಷಣೆಗೆ ಬರಲಿರುವುದಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೆ. ಐ ಸ್ಪೀಕ್ ದ ಹೀಲಿಂಗ್ ಇನ್ ದ ಲೆಫ್ಟ್ ಶೋಲ್ಡರ್ ಜಾಯಿಂಟ್ ಪೇನ್ಸ್. ಶರೀರದಲ್ಲಿರುವಂತಹ ವ್ಯಾಧಿಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಐ ಸ್ಪೀಕ್ ಬ್ಲೆಸ್ಸಿಂಗ್ ಓವರ್ ಯು. Father, I thank you, I praise you, I bless these people. Let your life will flow in Jesus' name. Amen. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಮತ್ತೊಂದು ಸಂಚಿಕೆಗೆ ಇಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತಾನೆ. ಮದುವೆ ಕುರಿತು ಕೆಲವೊಂದು ಸೀರೀಸ್ಗಳನ್ನ ನಾನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದೇನೆ. ಪ್ರಾರ್ಥಿಸ್ರಿ, ನಮಗೋಸ್ಕರ ಪ್ರಾರ್ಥಿಸ್ರಿ. ಅದು ಬಹಳ ಮುಖ್ಯವಾದಂಥ ವಿಷಯ. ಸೊ ಹಾಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗಾಗಿ ನಿಮಗೆ ವೀಡಿಯೋಗಳು ಪೋಸ್ಟ್ ಮಾಡಿದಾಗ ನಿಮಗೆ ಬರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ.